ಮಂಗಳೂರಿನ ಸುಹಾಸ್ ಶೆಟ್ಟಿ ಭೀಕರ ಕೊಲೆ ಕೇಸ್ ಬರ್ಬರ ಹತ್ಯೆಯನ್ನು ನಡೆಸಿದ ದುಷ್ಕರ್ಮಿಗಳ ಪತ್ತೆ 8 ಜನ ಶಂಕಿತರ ವಶಕ್ಕೆ ಪಡೆದಂತ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸುತ್ತಿರುವಂತ ಮಂಗಳೂರು ಪೊಲೀಸರು ಪ್ರಕರಣದ ಪ್ರಮುಖ ಆರೋಪಿಯ ಬಗ್ಗೆ ಮಾಹಿತಿ ಸಂಗ್ರಹ ಪ್ರಕರಣ ತನಿಖೆಗೆ 5 ತಂಡಗಳ ರಚಿಸಿದಂತ ಕಮಿಷನರ್ 5 ತಂಡ ರಚಿಸಿದ ಮಂಗಳೂರು ಪೊಲೀಸ್ ಕಮಿಷನರ್ ನೋಡಿ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆಗೆ 4 ತಂಡಗಳನ್ನು ರಚಿಸಿದ್ದೀವಿ ಅಂತ ಪೊಲೀಸರು ಹೇಳಿದರು. ಇದೀಗ ಈ ತನಿಖೆ ಏನು ನಡೀತಾ ಇತ್ತು ಪ್ರಕರಣದ ತನಿಖೆಗೆ ಅಂತ ಟೋಟಲ್ ಆಗಿ 5 ತಂಡಗಳನ್ನು ರಚಿಸಿದ್ರು ಕಮಿಷನರ್. 5 ತಂಡ ರಚಿಸಿದಂತ ಮಂಗಳೂರು ಪೊಲೀಸ್ ಕಮಿಷನರ್ ಸುಳಿವು ಸಿಕ್ಕಿದ ಆರೋಪಿಗಳು ಯಾರು ಅನ್ನೋದನ್ನ ನಿನ್ನೆನೆ ತಿಳಿಸಿದ್ರು. ಇದೀಗ 8 ಜನ ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಮಂಗಳೂರು ಪೊಲೀಸರು. ಈ 8 ಜನ ಶಂಕಿತರು ಯಾರು, ಅವರ ಹಿನ್ನೆಲೆ ಏನು, ಇದೆಲ್ಲದ್ರ ಬಗ್ಗೆ ಕೂಡ ಇದೀಗ ತನಿಖೆಯನ್ನ ನಡೆಸಲಾಗತ್ತೆ. ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರು, ಯಾಕಾಗಿ ಪ್ಲಾನ್ ಮಾಡ್ಕೊಂಡಿದ್ರು, ಎಷ್ಟು ದಿನದಿಂದ ಪ್ಲಾನ್ ಮಾಡ್ಕೊಂಡಿದ್ರು, ಈ ಶಂಕಿತರು ಅಂತ ಏನು ಹೇಳ್ತಾ ಇದ್ದಾರೆ, ಇವ್ರ ಮೇಲೆ ಶಂಕೆ ಬರೋದಕ್ಕೆ ಕಾರಣ ಏನು, ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಇದೀಗ ತನಿಖೆಯನ್ನು ನಡೆಸಲಾಗತ್ತೆ. ಈ ಮರ್ಡರ್ ಆಗ್ತಾ ಇದ್ದ ಹಾಗೇನೆ ಪೊಲೀಸರು ಅಲರ್ಟ್ ಆಗಿದ್ರು, ತನಿಖೆಯನ್ನು ತೀವ್ರಗೊಳಿಸಿದ್ರು. ಮೊದಲಿಗೆ 4 ತಂಡ ರಚಿಸ್ತಾರೆ, ಆಮೇಲೆ 5 ತಂಡಗಳನ್ನು ರಚನೆ ಮಾಡ್ಕೊಳ್ತಾರೆ. ಇನ್ನು ಈ ಕೃತ್ಯಕ್ಕೆ ಬಳಸಿದಂಥ ಮಾರಕಾಸ್ತ್ರಗಳು ಕೂಡ ಲಭ್ಯ ಆಗಿತ್ತು. ಹಾಗೇನೆ ಈ ಕೃತ್ಯಕ್ಕೆ ಬಳಸಿದಂಥ ವೆಹಿಕಲ್ಸ್ಗಳನ್ನು ಕೂಡ ಪತ್ತೆ ಹಚ್ಚಲಾಗಿತ್ತು, ಸೀಸ್ ಮಾಡಲಾಗಿತ್ತು. ಅದರಲ್ಲೂ ಕೂಡ ಮಾಹಿತಿಗಳು ಸಿಕ್ಕಿದ್ವು. ಟೋಟಲ್ ಆಗಿ 8 ಮಂದಿಯನ್ನು ಇದೀಗ ಬಂಧಿಸಿದ್ದಾರೆ. ಈ 8 ಮಂದಿಯ ಹಿನ್ನೆಲೆಗೇನು, ಅವರು ನಮ್ಮ ರಾಜ್ಯದವರೇನಾ ಅಥವಾ ಅಕ್ಕಪಕ್ಕದ ರಾಜ್ಯದಿಂದ ಬಂದಿದ್ರಾ, ಇಲ್ಲಿ ಎಲ್ಲಿದ್ರು, ಇದೆಲ್ಲದ್ರ ಬಗ್ಗೆಯೂ ಕೂಡ ಇದೀಗ ತನಿಖೆಯನ್ನು ನಡೆಸಲಾಗುತ್ತೆ. ಸುಹಾಸ್ ಶೆಟ್ಟಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಇದನ್ನು ಒಂದು ಕಡೆಯಲ್ಲಿ ಪ್ರತಿಕಾರ ಅಂತ ಹೇಳಲಾಗ್ತಾ ಇದೆ. ಫಜಲ್ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಪ್ರತಿಕಾರವನ್ನು ತೀರಿಸಿಕೊಂಡಿರೋದು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಆಗಿದ್ದರಿಂದ ಬೇರೆ ಬೇರೆ ಕೇಸ್ನಲ್ಲೂ ಹೆಸರಿದ್ದಂಥ ಹಿನ್ನೆಲೆಯಲ್ಲಿ ಬೇರೆ ರೀತಿಯಾದಂಥ ವೈಮನಸ್ಸು ಜಿದ್ದು ಕೂಡ ಇರಬಹುದು ಅನ್ನುವಂಥ ಅನುಮಾನವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇತ್ತು. ಆ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಇದೀಗ ತನಿಖೆಯನ್ನ ನಡೆಸಲಾಗತ್ತೆ. ಒಟ್ಟು 8 ಜನ ಶಂಕಿತರನ್ನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈಗ ತನಿಖೆಯನ್ನ ಚುರುಕುಪಡಿಸಲಾಗತ್ತೆ. ಯಾರು ಈ ಪ್ರಕರಣದ ರೂವಾರಿ, ಯಾರು ಇದರ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ರು, ಹೇಗೆ ಪ್ಲಾನ್ ಮಾಡ್ಕೊಂಡಿದ್ರು, ಯಾಕೆ ಸುಹಾಸ್ ಶೆಟ್ಟಿಯನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ರು, ಎಷ್ಟು ದಿನ ಊರಿನಲ್ಲಿ ಬೀಡು ಬಿಟ್ಟಿದ್ರು, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗತ್ತೆ. ನೋಡಿ, ಮಂಗಳೂರು ಪೊಲೀಸ್ ಈಗಾಗಲೇ ತನಿಖೆಯನ್ನು ಚುರುಕುಪಡಿಸಿರುವಂಥದ್ದು. ಮೊನ್ನೆ ಮರ್ಡರ್ ಆಗ್ತಿದ್ದಂತೆಯೇ ಈ ತನಿಖೆಯನ್ನು ಚುರುಕುಪಡಿಸಲಾಗಿತ್ತು. ಈ ಮರ್ಡರ್ ಕೇಸ್ಗೆ ಬಳಸಿದಂಥ ಮಾರಕಾಸ್ತ್ರಗಳು, ವೆಹಿಕಲ್ಸ್ಗಳು ಇದೆಲ್ಲವನ್ನು ಕೂಡ ಸೀಸು ಮಾಡಲಾಗಿತ್ತು. ಕೊಲೆ ಮಾಡಿ ಆರೋಪಿಗಳು ಏನು ಎಸ್ಕೇಪ್ ಆಗಿದ್ರು ಅದೆಲ್ಲವೂ ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗಿತ್ತು. ಯಾವ ಕಾರಲ್ಲಿ ಬಂದಿದ್ರು, ಎಷ್ಟು ಜನ ಬಂದಿದ್ರು, ಹೇಗೆ ಅಟ್ಯಾಕ್ ಮಾಡಿದ್ರು, ಹೇಗೆ ಎಸ್ಕೇಪ್ ಆದರು, ಸ್ಥಳೀಯರು ಕೂಡ ಸಹಾಯ ಮಾಡಿರಬಹುದಾ ಅನ್ನೋದೊಂದು ಅನುಮಾನ ಕೂಡ ಆಗಿತ್ತು. ಬುರ್ಕ ಧರಿಸಿದಂಥ ಮಹಿಳೆ ಅಲ್ಲಿ ಸಪೋರ್ಟಿವ್ ಆಗಿ ಇದ್ರು ಅನ್ನೋದನ್ನು ಕೆಲವರು ಹೇಳ್ತಾ ಇದ್ರು. ಕೆಲವೊಂದಷ್ಟು ವಿಡಿಯೋಸ್ಗಳು ಇದನ್ನು ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಆ ಎಲ್ಲ ಆ್ಯಂಗಲಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸಲಾಗತ್ತೆ. ಸ್ಥಳೀಯರ ಸಪೋರ್ಟ್ ಇತ್ತಾ, ಹಾಗಾದರೆ ಮುಂಚಿತವಾಗಿ ಪ್ಲ್ಯಾನ್ ಆಗಿತ್ತಾ, ಹಾಗಾದರೆ ಬಹುತೇಕ ಮಂದಿಗೆ ಈ ಪ್ಲ್ಯಾನ್ ಗೊತ್ತಿತ್ತಾ, ಪೊಲೀಸ್ ಇಲಾಖೆಗೆ ಯಾಕೆ ಗೊತ್ತಾಗಲಿಲ್ಲ, ಎಲ್ಲಿ ಮೈ ಮರೆತರು, ಎಲ್ಲಿ ಯಾಮಾರಿದ್ರು, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಲಿದೆ. ನೋಡಿ, ಈ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಸೂಕ್ತ ರೀತಿಯಾದಂಥ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಾಗಿತ್ತು. ಮತ್ತು ಪೊಲೀಸರ ಮೇಲೆಯೇ ಒಂದಷ್ಟು ಆರೋಪಗಳನ್ನು ಕೂಡ ಮಾಡಲಾಗಿತ್ತು. ಅಂದರೆ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಇದು. ಪೊಲೀಸರಿಗೆ ಮುಂಚಿತವಾಗಿಯೇ ಮಾಹಿತಿ ಸಿಕ್ಕಿರುತ್ತೆ, ಆದರೂ ಯಾಕೆ ಈ ಥರದೊಂದು ಮರ್ಡರ್ ಆಯಿತು ಅನ್ನೋದು.
ಸೆಕ್ಯೂರಿಟಿ ಅನ್ನೋದು ಇರಲಿಲ್ವಾ, ಅಲರ್ಟ್ ಆಗಿರಲಿಲ್ವಾ ಪೊಲೀಸರು? ಯಾಕಂದರೆ ಇದು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಗಳಲ್ಲೂ ಕೂಡ ಕೆಲವೊಂದಷ್ಟು ಟ್ರೋಲ್ ಪೇಜಸ್ಗಳಲ್ಲೂ ಕೂಡ ಸುಹಾಸ್ ಶೆಟ್ಟಿ ಮುಂದಿನ ಟಾರ್ಗೆಟ್ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಪೋಸ್ಟರ್ಸ್ಗಳನ್ನು ಹಾಕಲಾಗಿತ್ತು. ಆದರೂ ಯಾಕೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿರಲಿಲ್ಲ? ಸುಹಾಸ್ ಶೆಟ್ಟಿಗೆ ಸಂಬಂಧಪಟ್ಟಂತೆಯೇ ವೈಯಕ್ತಿಕವಾದಂಥ ಮಾಹಿತಿ, ಮಾರಕಾಸ್ತ್ರಗಳನ್ನ ಬಳಕೆ ಮಾಡಲ್ಲ ಅನ್ನೋದೆಲ್ಲದರ ಮಾಹಿತಿ ಲೀಕ್ ಆಗಿದೆಯೇ ಈ ಒಂದು ಅಟ್ಯಾಕನ್ನು ಮಾಡಲಾಗಿದೆ. ಯಾರು ಲೀಕ್ ಮಾಡೋದಕ್ಕೆ ಸಾಧ್ಯ? ಪೊಲೀಸ್ ಇಲಾಖೆಯಿಂದಲೇ ಲೀಕ್ ಆಗಿದೆ ಅನ್ನುವಂಥ ಆರೋಪ ಕೂಡ ಪೊಲೀಸ್ ಇಲಾಖೆ ಮೇಲೆ ಈಗ ಕೇಳಿಬರ್ತಾ ಇರೋದು. ಇದೆಲ್ಲದರ ಬೆನ್ನಲೆಗೆ ತನಿಖೆಯನ್ನು ಚುರುಕುಪಡಿಸಿರುವಂಥ ಪೊಲೀಸರು ಒಟ್ಟು 8 ಜನರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ 8 ಜನರು ಯಾರು, ಅವರ ಹಿನ್ನೆಲೆ ಏನು, ಯಾತಕ್ಕಾಗಿ ಅಟ್ಯಾಕ್ ಮಾಡಿದ್ರು, ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರ, ಈ ಟ್ರೋಲ್ ಪೇಜಸ್ಗಳಲ್ಲಿ ಏನು ಟ್ರೋಲ್ ಮಾಡಲಾಗಿತ್ತು ಅಂದರೆ ಪೋಸ್ಟರ್ಸ್ಗಳನ್ನು ಹಾಕಲಾಗಿತ್ತು, ಸುಹಾಸ್ ಶೆಟ್ಟಿ ನಮ್ಮ ಮುಂದಿನ ಟಾರ್ಗೆಟ್ ಅಂತ, ಹಾಗಿದ್ರೆ ಇವರೇ ಅದನ್ನು ಮಾಡಿಸಿದ್ದ, ಇವ್ರ ಹಿಂದೆ ಯಾರಿದ್ದಾರೆ, ಯಾವ ಸಂಘಟನೆ ಸಾಥ್ ನೀಡಿದೆ, ಇದೇ ರಾಜ್ಯದವರ ಅಥವಾ ಬೇರೆ ಕಡೆಯಿಂದ ಬಂದು ಮರ್ಡರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರ, ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಲಿದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ, ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಈ ಪ್ರಕರಣದಲ್ಲಿ ನಾನಾ ರೀತಿಯಾದಂಥ ಪ್ರಶ್ನೆಗಳು ಇದೆ, ಒಂದಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇರೋದು. ಫಾಜಿಲ್ ಹತ್ಯೆಯ ಪ್ರತೀಕಾರ ಇದು ಅಂತ ಹೇಳ್ತಾ ಇದ್ರೂ ಕೂಡ ಸುಹಾಸ್ ಶೆಟ್ಟಿ ಮೇಲೆ ಸಾಕಷ್ಟು ಪ್ರಕರಣಗಳು ಇದೆ, ಕೇವಲ ಇದೊಂದೇ ಪ್ರಕರಣ ಅಲ್ಲ, ರೌಡಿ ಶೀಟರ್ 5 ರಿಂದ 6 ಪ್ರಕರಣಗಳು ಈತನ ಮೇಲೆ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಯಾವ್ದ್ರ ಪ್ರತೀಕಾರ ಬೇಕು ಅಂತ ಟಾರ್ಗೆಟ್ ಮಾಡಿದ್ದಾರೆ ಅಂತಂದ್ರೆ ಹಿಂದೆ ಯಾವುದಾದ್ರೂ ಸಂಘಟನೆ ಇದೆಯಾ, ಹೇಗೆ ಪ್ಲಾನ್ ಮಾಡಿದ್ರು, ಮಂಗಳೂರಿನಲ್ಲೇ ಇದ್ದೇ ಪ್ಲಾನ್ ಮಾಡಿದ್ರ, ಹೊರಗಿನಿಂದ ಬಂದ್ರ, ಇದೆಲ್ಲ ಅನುಮಾನಗಳ ನಡುವೆ ತನಿಖೆ ನಡೀತಾ ಇರುವಂಥದ್ದು. ಇಲ್ಲಿವರೆಗೂ ಮೇನ್ ಲೀಡ್ಸ್ ಅಂತ ಏನಾದರೂ ಸಿಕ್ಕಿದೆಯಾ ಆದಿತ್ಯ ತನಿಖೆಗೆ ಸಂಬಂಧಪಟ್ಟಂತೆಗೆ? ನಿಜಕ್ಕೂ ನೀತಿ, ಏನು ಸುಹಾಸ್ ಶೆಟ್ಟಿಯ ಒಂದು ಮರ್ಡರ್ ಪ್ರಕರಣ ಇದೆ, ಇದು ಒಂದು ಕೋಮು ದ್ವೇಷದಿಂದ ನಡೆದಿದೆ ಅನ್ನುವಂಥದ್ದೇ ಪ್ರಾರಂಭಿಕ ಹಂತದಲ್ಲಿ ಮೂಡಿದಂಥ ಅನುಮಾನ. ಆದರೆ ಕ್ಷಣಕ್ಕೊಂದು ರೀತಿಯಲ್ಲಿ ಇದು ತಿರುವನ್ನ ಪಡಿತಾ ಇದೆ. ಸದ್ಯ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಸುಮಾರು 8 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರಲ್ಲಿ 2 ಹಿಂದೂಗಳು ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಚಿಕ್ಕಮಗಳೂರು ಮೂಲದ ಕಳಸದ ಒಂದು 2 ಹಿಂದೂಗಳನ್ನ ಕೂಡ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈಗ ಇದು ಎಲ್ಲೋ ಒಂದ್ ಕಡೆ ಬಹಳ ಒಂದು ಕುತೂಹಲಕ್ಕೂ ಕೂಡ ಅನೇಕ ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಏನು ಈವರೆಗೂ ಕೂಡ ಇದು ಫಾಜಿಲ್ ಪ್ರತಿಕಾರದ ಹತ್ಯೆ ಅನ್ನುವಂತಹ ರೀತಿಯ ಒಂದು ಆರೋಪವನ್ನ ಮಾಡಲಾಗ್ತಾ ಇದೆಯೋ ಅದಕ್ಕೆ ತದ್ವಿರುದ್ಧವಾಗಿ ಈಗ 2 ಹಿಂದೂ ಯುವಕರ ಒಂದು ಬಂಧನ ಕೂಡ ಈ ಒಂದು ಪ್ರಕರಣಕ್ಕೆ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಕೇವಲ ಇದು ಒಂದು ಕೋಮು ದ್ವೇಷ ಮಾತ್ರ ಅಲ್ಲ, ಇದ್ರ ಹಿಂದೆ ಒಂದು ಗ್ಯಾಂಗ್ ವಾರ್ ಇದೆಯಾ ಅನ್ನುವಂತಹ ಒಂದು ಅನುಮಾನ ಮೂಡ್ತಾ ಇದೆ. ಈ ಅನುಮಾನ ಕಾರಣ ಏನು ಅಂತ ಹೇಳಿದ್ರೆ, ಸುಹಾಸ್ ಶೆಟ್ಟಿ ಫಾಜಿಲ್ ಮರ್ಡರ್ ಕೇಸ್ನ ಪ್ರಮುಖ ಆರೋಪಿ ಆಗಿದ್ರು ಕೂಡ ಈತನ ವಿರುದ್ಧ 5 ಪ್ರಕರಣಗಳು ದಾಖಲಾಗಿತ್ತು. ಕೇವಲ 1 ಪ್ರಕರಣ ಮಾತ್ರ ಒಂದು ಕಮ್ಯುನಲ್ ಅಂದ್ರೆ ಕೋಮು ದ್ವೇಷಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅನ್ಯ ಮತೀಯನನ್ನ ಮರ್ಡರ್ ಮಾಡಿರುವಂತಹ ವಿಚಾರಕ್ಕೆ ಬಿಟ್ಟರೆ ಬೇರೆ ಅನೇಕ ಪ್ರಕರಣಗಳು ಕೂಡ ಇದೆ, ಕೊಲೆ ಆರೋಪಗಳು ಕೂಡ ಇದೆ, ಕೊಲೆ ಪ್ರಕರಣಗಳು ಕೂಡ ಇದೆ. ಹಾಗಾಗಿ ವೈಯಕ್ತಿಕ ದ್ವೇಷದ ಕಾರಣದಿಂದಲೂ ಕೂಡ ಈ ಒಂದು ಕೊಲೆ ನಡೆದಿದೆಯಾ ಅನ್ನುವಂತಹ ತಿರುವು ಈಗ ಸದ್ಯ ಈ ಒಂದು ಪ್ರಕರಣ ಪಡಿತಾ ಇದೆ. ಇದಕ್ಕೆ ಬೇಕಾಗಿ 2 ಹಿಂದೂ ಯುವಕರ ಒಂದು ಬಂಧನ ಕೂಡ ಆಗಿದೆ. ಯಾಕಂದ್ರೆ ಸುಹಾಸ್ ಶೆಟ್ಟಿ ಈ ಹಿಂದೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಸೇರಿದಂತೆ ಸಂಘಟನೆಗಳಲ್ಲಿ ಇದ್ರೂ ಕೂಡ ಆ ಬಳಿಕ ಅದನ್ನೆಲ್ಲ ತ್ಯಜಿಸಿ ಆತ ಬೇರೆ ಬೇರೆ ಗ್ಯಾಂಗ್ಗಳಲ್ಲಿ ಗುರುತಿಸಿಕೊಂಡಿದ್ದಂಥ ವಿಚಾರವೂ ಕೂಡ ಇದೆ. ಅದ ಹಿಂದೂ ಕಾರ್ಯಕರ್ತನೇ ಆಗಿದ್ದ, ಆದರೆ ಪರ್ಟಿಕ್ಯುಲರ್ ಆಗಿ ಇದೇ ಸಂಘಟನೆ ಅಂತ ಆತನಿಗಿರಲಿಲ್ಲ ಕಡೆ ಕ್ಷಣಗಳಲ್ಲಿ. ಹಾಗಾಗಿ ಆತ ಬೇರೆ ಗ್ಯಾಂಗ್ಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ದ, ಒಂದಿಷ್ಟು ವೈಯಕ್ತಿಕ ದ್ವೇಷ ಕೂಡ ಆತನ ಮೇಲೆ ಇತ್ತು. ಹಾಗಾಗಿ ಈ ಒಂದು ವಿಚಾರ ಕೂಡ ಇದರಲ್ಲಿ ಇದೆಯಾ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಈಗ 8 ಜನರ ಪೈಕಿ 2 ಹಿಂದೂ ಯುವಕರು ಅಂತ ಆದರೆ ಉಳಿದವರು ಅನ್ಯಮತೀಯರೇ ಆಗಿರ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಈ ಬಗ್ಗೆ ಈಗ ಇನ್ನಷ್ಟು ಕಾರ್ಯಾಚರಣೆ ನಡೆಸ್ತಾ ಇದೆ. ಮತ್ತು ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಂಗಳೂರಿಗೆ ಭೇಟಿ ನೀಡಿದ್ರು. ಇಲಾಖೆಯ ಭೇಟಿ ನೀಡುವಂತಹ ವಿಚಾರ ಇದೆ. ಅದರೊಂದಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಕೂಡ ವಿಶೇಷ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಈ ನಡುವೆ ಅವರು ಈಗ ಪತ್ರಿಕಾಗೋಷ್ಠಿಗೂ ಕೂಡ ಕರೆಯನ್ನ ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ ಮಧ್ಯಾಹ್ನ 12 ಗಂಟೆಗೆ. ಹಾಗಾಗಿ ಇವತ್ತು ಮಧ್ಯಾಹ್ನದ ಒಳಗೆ ಒಂದು ರೀತಿಯ ಕಂಪ್ಲೀಟ್ ಚಿತ್ರಣ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಗುತ್ತೆ. ಕೇವಲ ಕೋಮು ದ್ವೇಷದ ಆಧಾರದಲ್ಲಿ ಈ ಹತ್ಯೆ ನಡೆದಿದೆ ಅನ್ನೋದಕ್ಕೆ ಇನ್ನೊಂದು ತಿರುವು ಕೂಡ ಸದ್ಯ ಲಭಿಸಿದೆ. ಆದಿತ್ಯ, 1 ಸೆಕೆಂಡ್ ಹೋಲ್ಡ್ ಆನ್. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದೆ, ನೋಡ್ಕೊಂಡು ಬಂದ್ಬಿಡ್ತೀವಿ, ಮತ್ತೆ ನಿಮ್ಮನ್ನ ಕನೆಕ್ಟ್ ಆಗ್ತೀವಿ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆ ಪ್ರಕರಣ, ಸುಹಾಸ್ ಶೆಟ್ಟಿ ಭೀಕರ ಕೊಲೆ ಕೇಸ್ ಏನಿದೆ, ಈ ಕೇಸ್ಗೆ ಹತ್ಯೆ ಕೇಸ್ನಲ್ಲಿ ಚಿಕ್ಕಮಗಳೂರಿನ 2ರನ್ನ ಬಂಧಿಸಲಾಗಿದೆ ಅನ್ನೋದರ ಮಾಹಿತಿ. ಚಿಕ್ಕಮಗಳೂರು ಜಿಲ್ಲೆ ಕಳಸ ಮೂಲದ 2ರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ತಿಳಿಸ್ತಾ ಇದ್ರು. ಮಂಗಳೂರಿನ ನಟೋರಿಯಸ್ ಸಫ್ವಾನ್ ಗ್ಯಾಂಗ್ ಜೊತೆಗೆ ಸಂಪರ್ಕ ಇಟ್ಕೊಳ್ಳಲಾಗಿದೆ. ಸಫ್ವಾನ್ ಗ್ಯಾಂಗ್ ಜೊತೆಗಿದ್ದ 2 ಹಿಂದೂ ಯುವಕರನ್ನ ಇಲ್ಲಿ ಅರೆಸ್ಟ್ ಮಾಡಲಾಗಿದೆ.
ಸುಹಾಸ್ ಹತ್ಯೆಯಲ್ಲಿ ಕಳಸದ ಇಬ್ಬರು ಯುವಕರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವು ಸಿಗ್ತಾ ಇದೆ. 5 ಆರೋಪಿಗಳ ಜೊತೆ ಹಿಂದೂ ಯುವಕರ ವಶಕ್ಕೆ ಪಡೆದಿರುವಂತ ಮಾಹಿತಿ ಸಿಗ್ತಾ ಇರೋದು. ಹಿಂದೂ ಯುವಕರು ಸೇರಿ 8 ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ವಿಡಿಯೋ ಸಾಕ್ಷ್ಯದ ಆಧಾರದಲ್ಲಿ ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಆದಿತ್ಯ ಮಾಹಿತಿ ನೀಡ್ತಾ ಇದ್ರೆ, ಆದಿತ್ಯ ನಿಜವಾಗ್ಲೂ ಈ ಪ್ರಕರಣ ಇಡೀ ರಾಜ್ಯದಾದ್ಯಂತ ಸಂಚಲನಕ್ಕೆ ಕಾರಣವಾಗಿದ್ದೆ. ಇದೊಂದು ಪ್ರತಿಕಾರದ ಹತ್ಯೆ ಅನ್ನುವಂಥ ಕಾರಣಕ್ಕಾಗಿ, ಅದರ ಜೊತೆಗೆ 2 ಕೋಮುಗಳ ನಡುವೆ ಏನು ನಡೀತಾ ಇತ್ತು ನಿರಂತರವಾಗಿ ಕರಾವಳಿ ಭಾಗದಲ್ಲಿ ಈ ಮರ್ಡರ್ ಕೇಸಸ್ಸು, ಅದಕ್ಕೆ ಇನ್ನೊಂದು ಸೇರ್ಪಡೆ ಅಂತ ಈಗ ಇಬ್ಬರು ಹಿಂದೂ ಯುವಕರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಪ್ರಕರಣದ ದಿಕ್ಕನ್ನೇ ಬದಲಿಸ್ತಾ ಇದೆ. ಇದರಲ್ಲಿ ಕೆಲವರಿಗೆ ಮುಖಭಂಗವೂ ಆಗಬಹುದು, ಮುಜುಗರವೂ ಆಗಬಹುದು, ಮತ್ತೆ ಇಡೀ ಪ್ರಕರಣ ಬೇರೆ ದಿಕ್ಕಿಗೆ ಸಾಗೋದ್ರಿಂದ, ಅದು ಬೇರೆ ಆಂಗಲ್ ಪಡ್ಕೊಳ್ಳೋದ್ರಿಂದ ತನಿಖೆ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಹಾಗಾಗಿ ಪೊಲೀಸ್ ಇಲಾಖೆ ಈ ಸೆನ್ಸಿಟಿವ್ ವಿಚಾರವನ್ನು ಹೇಗೆ ತನಿಖೆ ನಡೆಸ್ತಾ ಇದೆ? ಈಗ ಹಿಂದೂ ಯುವಕರು ಅರೆಸ್ಟ್ ಆಗಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ, ಅವರ ವೈಯಕ್ತಿಕವಾದಂಥ ಹಿನ್ನೆಲೆ ಮತ್ತೆ ಸುಹಾಸ್ ಶೆಟ್ಟಿ ಅವರ ಆಪ್ತರಾಗಿರ್ಬಹುದು ಅಥವಾ ಅವರ ಕುಟುಂಬಸ್ಥರಾಗಿರ್ಬಹುದು, ಯಾರ ಜೊತೆಗೆ ಕಿರಿಕಾಗಿತ್ತು ಅಥವಾ ಜಗಳ ಇತ್ತು, ಈ ಥರದ್ದು ಏನಾದರೂ ಹೇಳ್ತಾ ಇದ್ದಾರಾ ತನಿಖೆ ಸಂದರ್ಭದಲ್ಲಿ ಆದಿತ್ಯ? ನೀತಿ ನಾನು ಹೇಳ್ತಾ ಇದ್ದೆ, ಯಾಕಂದ್ರೆ ಸುಹಾಸ್ ಶೆಟ್ಟಿ ಈ ಹಿಂದೆ ಹಿಂದೂ ಸಂಘಟನೆಯಲ್ಲಿ ಪೂರ್ಣ ಪ್ರಮಾಣದ ಕಾರ್ಯಕರ್ತನಾಗಿದ್ದರೂ ಕೂಡ ಈಗೀಗ ಆತ ಬೇರೆ ಬೇರೆ ಗ್ಯಾಂಗ್ಗಳಲ್ಲಿ ಗುರುತಿಸಿಕೊಂಡಿರುವಂತಹ ವಿಚಾರ ಕೂಡ ಇದೆ. ಬೇರೆ ಬೇರೆ ತಂಡಗಳೊಂದಿಗೆ ಕೂಡ ಆತ ಗುರುತಿಸಿಕೊಂಡಂತ ವಿಚಾರಗಳು ಇದೆ. ಹಾಗಾಗಿ ಈ ಹಿಂದೆ ನಡೆದಂತ ಒಂದು ಸಫ್ವಾನ್ ಗ್ಯಾಂಗಿಗೆ ಸಂಬಂಧಪಟ್ಟಂತ 2 ಹಿಂದೂ ಯುವಕರ ಬಂಧನ ಆಗಿದೆ. ಈ ಸಫ್ವಾನ್ ಗ್ಯಾಂಗ್ ಮತ್ತು ಸುಹಾಸ್ ಶೆಟ್ಟಿಗೆ ಒಂದು ರೀತಿಯ ವೈಷಮ್ಯ ಈ ಹಿಂದೆ ನಿರ್ಮಾಣವಾಗಿತ್ತು, ಬಿಲ್ಡ್ ಆಗಿತ್ತು. ಇದಕ್ಕೆ ಪೂರಕವಾಗಿ ಒಂದಿಷ್ಟು ಪ್ರಕರಣಗಳು ಕೂಡ ನಡೆದಿತ್ತು, ದಾಳಿ ಪ್ರತಿದಾಳಿಯ ಯತ್ನಗಳು ಕೂಡ ನಡೆದಿತ್ತು. ಈ ಸಂದರ್ಭದಲ್ಲಿ ಇದೇ ಮುಂದುವರೆದು ಈಗ ಈ ಹತ್ಯೆಗೂ ಕೂಡ ಕಾರಣ ಆಗಿದೆ ಅನ್ನುವಂತ ಒಂದು ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಇದರಲ್ಲಿ ಇಬ್ಬರು ಹಿಂದೂ ಯುವಕರು ಇದ್ದಂತ ಕಾರಣದಿಂದಾಗಿ ಮತ್ತು ಸಫ್ವಾನ್ ಗ್ಯಾಂಗ್ ಕೂಡ ಒಂದು ನಟೋರಿಯಸ್ ಕ್ರಿಮಿನಲ್ ಗ್ಯಾಂಗ್. ಹಾಗಾಗಿ ಇದೊಂದು ಗ್ಯಾಂಗ್ ವಾರ್ ರೀತಿಯ ಒಂದು ಆಯಾಮವನ್ನ ಕೂಡ ಈ ಪ್ರಕರಣ ಸದ್ಯ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ 2 ಹಿಂದೂ ಯುವಕರ ಬಂಧನವಾಗಿರುವಂತಹ ಕಾರಣದಿಂದಾಗಿ. ಹಾಗಾಗಿ ಪೊಲೀಸ್ ಇಲಾಖೆಗೂ ಕೂಡ ಬಹಳ ಒತ್ತಡ ಇದೆ. ನಿನ್ನೆ ಖುದ್ದಾಗಿ ಕಮಿಷನರ್ ಅವರು ಕೂಡ ಅಖಾಡಕ್ಕೆ ಇಳಿದಿದ್ರು, ADGP ಅವರು ಕೂಡ ಭೇಟಿ ನೀಡಿದ್ರು. ನಿನ್ನೆ ಬೆಳಗಿನ ಹೊತ್ತಿಗೆನೆ ಪೊಲೀಸ್ ಇಲಾಖೆಗೆ ಒಂದು ರೀತಿಯ ಕ್ಲಾರಿಟಿ ಇತ್ತು. ಆದರೆ ಈಗ 2 ಹಿಂದೂ ಯುವಕರ ಒಂದು ಬಂಧನ ಆದ ಬಳಿಕ ಸಂಪೂರ್ಣವಾಗಿ ಈಗ ಏನು ಕೋಮು ವೈಷಮ್ಯದಿಂದಲೇ ಈ ಹತ್ಯೆ ನಡೆದಿದೆ, 8ಕ್ಕೆ 8 ಮಂದಿ ಕೂಡ ಅನ್ಯಮತೀಯರು, ಪ್ರಮುಖವಾಗಿ ಮುಸಲ್ಮಾನರು ಅನ್ನುವಂತಹ ಚರ್ಚೆಗೆ ಈಗ ತೆರೆ ಬಿದ್ದಿರುವಂತದ್ದು ನೀತಿ. 2 ಹಿಂದೂ ಯುವಕರು ಭಾಗಿಯಾಗಿದ್ದಾರೆ. ಈ ಒಂದು ಕೋಮು ದ್ವೇಷದ ಹತ್ಯೆ ಮುಂದೆ ಗ್ಯಾಂಗ್ ವಾರ್ಗೆ ಸಂಬಂಧಪಟ್ಟ ಹಾಗೆ ನಡೆದಿರುವಂತಹ ಹತ್ಯೆ ಅನ್ನುವಂಥ ತಿರುವನ್ನ ಪಡೆದುಕೊಳ್ಳುವಂತ ಕೂಡ ಸಾಧ್ಯತೆ ಇದೆ. ಸದ್ಯ ಇವತ್ತು ಗೃಹ ಸಚಿವರ ಒಂದು ಪತ್ರಿಕಾಗೋಷ್ಠಿ ಕೂಡ ಸಾಕಷ್ಟು ಕುತೂಹಲವನ್ನು ಕೂಡ ನಿರ್ಮಿಸಿದೆ. ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.